ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಕಲ್ಟ್ ಸಿನಿಮಾ ಪ್ರಮೋಷನ್ಗಾಗಿ ಕಾಂಗ್ರೆಸ್ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಯೋಜಕರಾದ ರಾಜುಗೌಡರು ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ಜನವರಿ 13ರಂದು ಪ್ರಮೋಷನ್ಗಾಗಿ ನಗರದ ಕಾಂಗ್ರೆಸ್ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಜುಗೌಡರು, ಕಲ್ಟ್ ಸಿನಿಮಾದ ಪ್ರಮೋಷನ್ 13ರಂದು ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಈ ಸಮಾರಂಭಕ್ಕೆ ನಾಯಕ ನಟರಾದ ಸೈದ್ ಖಾನ್ ಹಾಗೂ ನಾಯಕಿಯರಾದ ರಚಿತಾ ರಾಮ್, ಮಲೈಕಾ ಹಾಗೂ ರಂಗಾಯಣ ರಘು ಇನ್ನೂ ಹಲವಾರು ನಟರು ಭಾಗವಹಿಸಲಿದ್ದು, ಜಿಲ್ಲೆಯ ಎಲ್ಲ ಕನ್ನಡದ ಅಭಿಮಾನಿಗಳು ಹಾಜರಾಗಬೇಕಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸುಮಾರು 20,000 ಆಸನಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಎಂದು ರಾಜೇಗೌಡರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಒಟ್ಟಾರೆ ಶಿಡ್ಲಘಟ್ಟ ನಗರದಲ್ಲಿ ಕಲ್ಟ್ ಸಿನಿಮಾ ಪ್ರಮೋಷನ್ಗಾಗಿ ರಾಜೇಗೌಡರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ಅಫ್ಸರ್ ಪಾಷಾರವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಚಿಕ್ಕಬಳ್ಳಾಪುರ ಕೋಆರ್ಡಿನೇಟರ್ ರಾಜೇಗೌಡರು, ಸಹನಾ ರಾಜೇಗೌಡ, ಅಫ್ಸರ್ ಪಾಷಾ, ದೇವರಾಜ್, ಮನು ತೊಡ್ಲಿಗಾನಹಳ್ಳಿ, ನರೇಂದ್ರ ಹಾಗೂ ರಾಜೇಗೌಡರ ಅಭಿಮಾನಿ ಬಳಗದವರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಆಶೀರ್ವಾದ ಮಾಡಿ ಸೈದ್ ಖಾನ್ ಅವರಿಗೆ ಬಯಸ್ತಿದ್ದಾರೆ. ನಾವು ಜಮೀರಣ್ಣ ಪರವಾಗಿ, ಈ ರಾಜ್ಯ ಪರವಾಗಿ ಸೈದ್ ಖಾನ್ ಪರವಾಗಿ ನಮ್ಮ ರಾಜ್ಯಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಪಿಕ್ಚರ್ಗೆ ತುಂಬಾ ಶಕ್ತಿ ನೀಡಿ ಆಶೀರ್ವಾದ ಮಾಡ್ತಿದ್ದಾರೆ ಸರ್. ಮಾಡಿದ್ದೀನಿ ಅಂದ್ರೆ ನಮ್ಮ ಸೈದ್ ಖಾನ್ ಸಾರ್ ಏನ್ ಹೇಳ್ತಾರಂದ್ರೆ, ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ ಪಿಕ್ಚರ್ ಯಾವ ತರ ಜನ ಹೀಟ್ ಮಾಡ್ತಾರೆ, ಇಡೀ ರಾಜ್ಯಕ್ಕೆ ಆ ಪಿಕ್ಚರ್ ಹೀಟ್ ಆಗ್ತದೆ ಅಂತ ಹೇಳಿ ಶಿಡ್ಲಘಟ್ಟ ಒಂದು ಒಳ್ಳೆ ಮೂಲಕ ಅಂತ ಹೇಳಿ ನಮ್ಮ ರಾಜುಗೌಡರಿಗೆ ಹೇಳಿ ಇದು ಆಶೀರ್ವಾದ ತಗೊಂಡಿದ್ದಾರೆ ಸರ್ ಸೈದ್ ಖಾನ್. ಆ ಪಿಕ್ಚರ್ ತುಂಬಾ ಚೆನ್ನಾಗಿತ್ತು. ಈ ಪಿಕ್ಚರ್ ನಲ್ಲಿ ತುಂಬಾ ಹೀರೋ ಬಿಟ್ಟಿದ್ದಾರೆ, ತುಂಬಾ ಎಕ್ಸೆಪ್ಟಿವ್ ಆಕ್ಟಿಂಗ್ ಮಾಡಿದ್ದಾರೆ. ಹೊಸ ಇದೆ ಮೇಲೆ ಪಿಕ್ಚರ್ ನಲ್ಲಿ ಸ್ಟೋರಿ ಇದೆ. ಕಲ್ಟ್ ಅಂದ್ರೆ ಏನಂದ್ರೆ, ಆ ಪಿಕ್ಚರ್ ನೋಡಿದ ಪ್ರೇಮದಲ್ಲಿ ಯಾವ ತರ ಇವತ್ತು ಯುವಕರಿಗೆ ನೋವೈತೆ ಮನಸ್ಸಿಗೆ ಅಂತ ಆ ತರ ಈ ಪಿಕ್ಚರ್ ನಲ್ಲಿ ಸಮಾಜಕ್ಕೆ ಯಾವ ರೀತಿ ಸಂದೇಶ ಅಂದ್ರೆ, ಇವಾಗ ಈ ಲವ್ ನಲ್ಲಿ ಹುಡುಗರು ಯಾವ ತರ ಮಿಂಗಲ್ ಆಗಿ ತಂದೆ ತಾಯಿ ಬಿಟ್ಟು ಸ್ವಲ್ಪ ತಪ್ಪು ದಾರಿಗಳು ಲವ್ ಯಾವ ತರ ಇದೆ, ಲವ್ ಯಾವ ತರ ಮಾಡ್ಬೇಕು, ಯಾವ ತರ ಮಾಡ್ಬಾರ್ದು ಅಂತ ತೋರಿಸಿದ್ದಾರೆ ಸೈದ್ ಖಾನ್ ಸರ್. ನಮಸ್ಕಾರ. ಇದೇ ತಿಂಗಳು ಜನವರಿ 13ರಂದು ಕಲ್ಟ್ ಚಿತ್ರದ ಅಂದ್ರೆ ನಾಯಕ ನಟರು ನಮ್ಮ ಸೈದ್ ಖಾನ್ ಅವರು, ನಮ್ಮ ಜಮೀರಣ್ಣವರ ಸುಪುತ್ರ, ಪ್ರೀತಿಯ ಪುತ್ರ, ಇವತ್ತು ನಮ್ಮ ಶಿಡ್ಲಘಟ್ಟಕ್ಕೆ 13ನೇ ತಾರೀಕು ಕಲ್ಟ್ ಚಿತ್ರದ ಪ್ರಮೋಷನ್ಗಾಗಿ ನಮ್ಮ ಶಿಡ್ಲಘಟ್ಟನೇ ಆಯ್ಕೆ ಮಾಡಿಕೊಂಡು ಇಲ್ಲಿ ನಮ್ಮ ಜವಾಬ್ದಾರಿ ಕೊಟ್ಟು ಎಲ್ಲ ನಮ್ಮ ಹಿಂದೆಯಿಂದನೂ ಇವತ್ತು ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಅಲ್ಪಸಂಖ್ಯಾತರ ನಾಯಕರು, ಒಳ್ಳೆಯ ಒಂದು ಹೃದಯವಂತರು ಅಂತಂದ್ರೆ ನಮ್ಮ ಜಮೀರಣ್ಣವರು. ಅವರು ಸುಮಾರು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಶಿಡ್ಲಘಟ್ಟದಲ್ಲೇ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ರಿ, ರಾಜೀವ್ಗೌಡ ನಿಮ್ಮ ಕೆಲಸ ಅದು ಮಾಡಿ, ಆ ಕಾರ್ಯಕ್ರಮ ಮಾಡ್ರಿ, ಎಲ್ಲ ನಮ್ಮ ಮುಖಂಡರಿಗೆಲ್ಲ ತಿಳಿಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಸುಧಾಕರ್ ಇರ್ಬೋದು, ಈ ಕಡೆ ಬಾಗೇಪಲ್ಲಿ ನಮ್ಮ ಸುಬ್ಬಾರೆಡ್ಡಿಯವರು ಇರ್ಬೋದು, ಗೌರಿಬಂದೂರಲ್ಲಿ ಶಿವಶಂಕರ್ ರೆಡ್ಡಿಯವರು ಇರ್ಬೋದು, ಎಲ್ರಿಗೂ ಕೂಡ ಅವ್ರು ತಿಳಿಸಿದ್ದಾರೆ. ಅದೇ ರೀತಿ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರದವ್ರು ಇರ್ಬೋದು, ಎಲ್ರಿಗೂ ನಾನು ತಿಳಿಸಿದ್ದೀನಿ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರೆಲ್ಲರೂ ಕೂಡ ಬಂದು ಭಾಗಿಯಾಗ್ತಾರೆ. ಇನ್ನು ಕಾರ್ಯಕ್ರಮನ ಸೆಂಟರ್ ಪಾಯಿಂಟ್ ಇಲ್ಲಿ ಶಿಡ್ಲಘಟ್ಟದಲ್ಲೇ ಒಂದು ಕಾರ್ಯಕ್ರಮನ ಚೆನ್ನಾಗಿ ಆಯೋಜನೆ ಮಾಡುವ ಮಾತನ್ನು ಹೇಳಿದ್ರು. ಅವ್ರು ಹೇಳಿದ್ರೆ ಖಂಡಿತವಾಗಿ ನಮ್ಮ ವೇದವಾಕ್ಯ. ಯಾಕಂತಂದ್ರೆ ನನಗೆ ರಾಜಕೀಯವಾಗಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ನಾವು ಸೋತಿದ್ರು ಕೂಡ ನಮ್ಮ ಕ್ಷೇತ್ರದಿಂದ ಏನಾದ್ರು ಈ ತರ ಒಂದು ಕೆಲಸ ಆಗಬೇಕು ಅಂದ್ರೆ 1000 ಜನ ಇರಲಿ ಅವ್ರ ಮನೆಯಲ್ಲಿ, ರಾಜೀವ್ಗೌಡ ಮಸ್ಕರಿ ಅಂತಾರೆ, ಶಿಡ್ಲಘಟ್ಟದ ಏನಪ್ಪ ಸಮಸ್ಯೆ ಅಂದ್ಬಿಟ್ಟು ಕೇಳ್ಬಿಟ್ಟು ಏನೇ ಇರಲಿ ಇದೆ ಅಂತಂದ್ರೆ ಲಾಸ್ಟ್ ಟೈಮ್ ಒಂದು 2-3 ಕೆಲಸಗಳಾಗಬೇಕಾಯ್ತು, ಕೆಲಸಗಳು ಮಾಡಿಕೊಟ್ರು. ಆ ಒಂದು ಋಣನ ನಾವು ತೀರಿಸ್ಕೋಬೇಕು ಅಂತಂದ್ರೆ ಅವ್ರು ಏನೇ ಒಂದು ಡೈರೆಕ್ಷನ್ಸ್ ಕೊಟ್ಟರು ಕೂಡ ಆ ಡೈರೆಕ್ಷನ್ಸ್ ಮುಖಾಂತರ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಿಂದೆ ನನಗೆ ಬಿ ಫಾರಂ ಕೊಡೋದ್ರ ಮುಖಾಂತರ ಸಿದ್ದರಾಮಯ್ಯ ಅವ್ರನ್ನ ಕೂತ್ಕೊಂಡು ರಾಜೀವ್ಗೌಡ ಒಳ್ಳೆಯವರಿದ್ದಾರೆ, ಒಳ್ಳೆ ಜನಕ್ಕೆ ಸೇವೆ ಮಾಡಿದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಅವ್ರು ಟಿಕೆಟ್ ಕೊಡಬೇಕು ಅನ್ನೋ ಮಾತನ್ನು ಕೂಡ ಬಿ ಫಾರಂ ಕೊಡಿಸೋದ್ರು ಕೂಡ ನನಗೆ ಅವರು ಪಾತ್ರರಾಗಿದ್ರು. ಮುಖ್ಯವಾಗಿ ಅವರು ಒಂದು ಸಪೋರ್ಟ್ ಕೂಡ ಮಾಡಿದ್ರು. ಅವ್ರ ಋಣವನ್ನು ನಾವು ತೀರಿಸ್ಕೊಳ್ಳುವಂತ ಒಂದು ಅವಕಾಶನೂ ಬಂದಿದೆ. ವಿಶೇಷವಾಗಿ ಅವ್ರಿಗೆ ಹೇಳ್ಬೇಕು ಅಂದ್ರೆ ನಮ್ಮ ಶಿಡ್ಲಘಟ್ಟದ ಬಗ್ಗೆ ಹೆಚ್ಚಿನ ಆಸಕ್ತಿ ಕೂಡ. ಹಾಗಾಗಿ ನಮ್ಮ ಎಲ್ಲ ಮುಖಂಡರುಗಳ
ಜೊತೆ ನಾನು ಚರ್ಚೆನೂ ಮಾಡಿ ಅಣ್ಣ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ, ಜಮೀರ್ ಅಣ್ಣ ಹತ್ರ ಒಂದು ಒಳ್ಳೆ ನಾವೊಂದು ಹೆಸರು ಉಳಿಸ್ಕೊಳ್ಳೋಣ, ನಮ್ಮ ಕ್ಷೇತ್ರಕ್ಕೆ ಏನಾದರೂ ಇನ್ನೂ ಒಂದಷ್ಟು ಕೆಲಸಕ್ಕಾಗಿ ಆಗಬೇಕಾದ್ರೆ ಮಾಡಿಸ್ಕೊಳ್ಳೋದಕ್ಕೂ ಅಷ್ಟೇ ಮಾಡಿಕೊಡ್ತಾರೆ, ಒಳ್ಳೆ ಹೃದಯವಂತರು ಅಂತ ಹೇಳ್ಬಿಟ್ಟು ಹೇಳಿದೆ. ಹಂಗಾಗಿ ಎಲ್ಲ ನಮ್ಮ ಮುಖಂಡರುಗಳು ಒಪ್ಕೊಂಡಿದ್ದಾರೆ. ಅದಕ್ಕೆ ಇದೇ ತಿಂಗಳು 13ನೇ ತಾರೀಕು ಆ ಒಂದು ಕಲ್ಟ್ ಚಿತ್ರದ ಒಂದು ಇದನ್ನ ಪ್ರಮೋಷನ್ನ ಈವೆಂಟು 5 ಗಂಟೆಗೆ ನಮ್ಮ ಕಾಲೇಜ್ ಗ್ರೌಂಡು ಅಂದರೆ ನೆಹರು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ. ಅದಕ್ಕೆ ನಮ್ಮ ಶಿಡ್ಲಘಟ್ಟದಾದ್ಯಂತ ಪ್ರತಿ ಹಳ್ಳಿಗಳಿಂದನೂ ಇಲ್ಲಿ ವಾರ್ಡಲ್ಲಿ ಎಲ್ಲ ನಗರದಿಂದನೂ ಎಲ್ಲರೂ ಕೂಡ ಒಟ್ಟಾರೆ ಇಲ್ಲೊಂದು 15,000 ಜನ ಸೇರೋದ್ರ ಮುಖಾಂತರ ಹಾಗೂ ಹೊರಗಡೆಯಿಂದ ಒಂದು 5,000 ಜನ ಸೇರೋಂಥ ಸನ್ನಿವೇಶ ಇದೆ. ಒಟ್ಟಾರೆ 20,000ಕ್ಕೂ ಹೆಚ್ಚಿನ ಜನಸಂಖ್ಯೆ ಅದಕ್ಕೆ ಸೇರೋಂಥದ್ದಿದೆ. ಈಗಾಗಲೇ ಎಲ್ಲ ಪಾಸ್ಗಳು ವಿತರಣೆ, ಆ ಪಾಸ್ಗಳನ್ನೆಲ್ಲ ನಮ್ಮ ಲೀಡರ್ಗಳ ಮುಖಾಂತರ ಎಲ್ಲ ನಮ್ಮ ಯುವ ನಾಯಕರುಗಳಿರ್ಬೋದು, ಯುವ ಮುಖಂಡರುಗಳಿರ್ಬೋದು, ಎಲ್ಲರ ಮುಖಾಂತರನು ಅವ್ರು ವಾರ್ಡ್ ವೈಸು ಇಲ್ಲಿ ಕೌನ್ಸಿಲರ್ಸು, ಎಕ್ಸ್ ಕೌನ್ಸಿಲರ್ಸು ಮತ್ತು ನಮ್ಮಲ್ಲಿರುವಂಥ ಬ್ಲಾಕ್ ಪ್ರೆಸಿಡೆಂಟ್ಸ್ ಇರ್ಬೋದು ಹಾಗೂ ಯುವಕರು ಎಲ್ಲರ ಕಡೆಯಿಂದ ಒಂದಷ್ಟು ಪಾಸ್ಗಳನ್ನ ರೀಚ್ ಮಾಡಿಸ್ತಾ ಇದ್ದೀವಿ. ಹಳ್ಳಿಗಳ ಕಡೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಮಾಜಿ ಸದಸ್ಯರುಗಳು ಹಾಗೂ ಎಲ್ಲ ಮುಖಂಡರುಗಳ ಮುಖಾಂತರ ಪಾಸ್ಗಳನ್ನ ಕಳಿಸ್ತಾ ಇದ್ದೀವಿ. ಸುಮಾರು ಅದರಲ್ಲಿ ಪಾಸ್ಗಳಲ್ಲಿ ಗೋಲ್ಡ್ ಪಾಸಸ್ ಇದೆ, ನಾರ್ಮಲ್ ಪಾಸಸ್ ಇದೆ, ಒಂದು 3 ಥರದ ಪಾಸಸ್ ಇದೆ. ಅದನ್ನೆಲ್ಲ ವ್ಯವಸ್ಥಿತವಾಗಿ ಪೊಲೀಸ್ ಸಿಬ್ಬಂದಿಗೂ ಕೂಡ ಹೇಳಿದ್ವಿ. ಸುಮಾರು ಒಂದು 100 ಜನ ಆರಕ್ಷಕ ಸಿಬ್ಬಂದಿ ಕೂಡ ಅದಕ್ಕೆ ವ್ಯವಸ್ಥಿತವಾಗಿ ಆಯೋಜನೆ ಮಾಡ್ಕೊಂಡಿರ್ತಾರೆ. ಎಲ್ಲ ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೀತದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಂಪೂರ್ಣ ಶಿಡ್ಲಘಟ್ಟದಾದ್ಯಂತ ಸಂಪೂರ್ಣ ಸಹಕಾರ ಕೊಟ್ಟು ಅವತ್ತಿನ 13ನೇ ತಾರೀಕು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಒಟ್ಟಾರೆ 23ನೇ ತಾರೀಕು ಏನೋ ಮೂವಿ ರಿಲೀಸ್ ಆಗ್ತಾ ಇದೆ. ಒಟ್ಟಾರೆ ನಮ್ಮ ತಾಲೂಕಿನಿಂದ ಕಡಿಮೆ ಅಂತಂದ್ರೂ ಒಂದು 5-6 ಸಾವಿರ ಜನ ಒಂದು ಎಲ್ಲ ನಮ್ಮ ಥಿಯೇಟರ್ಗಳಿಗೆ ಹೋಗಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಅಲ್ಪಸಂಖ್ಯಾತರು, ಒಬ್ಬ ಮುಸಲ್ಮಾನ್ ಬಾಂಧವರು ಒಂದು ಹೀರೋ ಆಗಿ ಇವತ್ತು ಕನ್ನಡವನ್ನೇ ಆಯ್ಕೆ ಮಾಡಿಕೊಂಡು ಒಳ್ಳೆಯ ಕನ್ನಡ ಮೂವಿಗಳನ್ನ ಕೊಡಬೇಕು, ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತ ಒಳ್ಳೆ ಮೂವಿ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ. ಕನ್ನಡದ ಚಿತ್ರರಂಗನ ಈಗಾಗಲೇ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆನೂ ಆಗುತ್ತೆ. ಏನಪ್ಪ ಅಂತಂದರೆ ಇಡೀ ದೇಶದಲ್ಲೇ ಈಗ ಯಶ್ ಒಂದು ಒಳ್ಳೆ ಪ್ರಖ್ಯಾತಿ ಪಡೆದು ಈಗ ಯಶ್ ಹೆಂಗಾಗಿದೆ ಅಂದರೆ ಕನ್ನಡ ಚಿತ್ರರಂಗನ ಬೆಂಗಳೂರನ್ನ ತಿರುಗಿ ನೋಡೋಕೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಝೈದ್ ಅವರು ಕೂಡ ಉನ್ನತ ಮಟ್ಟಕ್ಕೆ ಹೋಗಲಿ, ಒಂದು ಒಳ್ಳೆಯ ಸಂದೇಶ ನೀಡಲಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ. ಅವರು ಆ್ಯಕ್ಚುಲಿ ರಾಜಕೀಯವಾಗಿ ಒಳ್ಳೆ ಹೋಗ್ಬೇಕು ಅಂತ ಇದ್ದಿದ್ರೆ ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ 2023 ಚುನಾವಣೆಯಲ್ಲೇ ಸಿದ್ದರಾಮಯ್ಯವರು ಅವ್ರಿಗೆ ಹೇಳಿದ್ರು ಏನಂತಂದರೆ, ಎಲ್ಲೋ ಒಂದು ಕಾನ್ಸ್ಟಿಟ್ಯೂನ್ಸಿ ಕೊಡ್ತೀನಿ, ಎಲೆಕ್ಷನ್ ನಿಲ್ಲಪ್ಪ ಅಂತ. ನನಗೆ ರಾಜಕೀಯ ಇಷ್ಟ ಇಲ್ಲ, ನಮ್ಮ ತಂದೆಯವರು ನಡೆಸಲಿ, ನನಗೆ ಏನಾದರೂ ಆಗಲಿ ನಮ್ಮ ಜನ ಅಂದರೆ ಜನದ ಜೊತೆ ನಾವು ಬೆರೀಬೇಕು, ಒಂದು ಒಳ್ಳೆ ಸಂದೇಶ ಕೊಡಬೇಕು, ಜನಕ್ಕೆ ಒಂದು ಒಳ್ಳೆ ಇದರಲ್ಲಿ ಉದಾಹರಣೆಯಾಗಿ ನಾವು ಉಳ್ಕೋಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಹಂಗಾಗಿ ಅವರು ತುಂಬ ಡೌನ್ ಟು ಅರ್ತ್. ಅವರಿಗೆ ನಾವೆಲ್ಲರೂ ಕೂಡ ಈ ಒಂದು ಚಿತ್ರನ ಯಶಸ್ವಿಗೊಳಿಸೋದ್ರ ಮುಖಾಂತರ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಎಲ್ರಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ಪೂರ್ವಭಾವಿ ಸಭೆಯಾಗಿ ಕೂಡ ಕರೆದಿದ್ವಿ, ಅದಕ್ಕೆ ಇವತ್ತೊಂದು ಪ್ರೆಸ್ ಮೀಟ್ ಕೂಡ ಕರೆದಿದ್ವಿ. ನಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಇದರಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದೇನೆಂದರೆ, ಇದನ್ನು ಹೆಚ್ಚಾಗಿ ನಮ್ಮ ತಾಲೂಕಿನಾದ್ಯಂತ ನಮ್ಮ ಜಿಲ್ಲೆಯಾದ್ಯಂತ ಪ್ರಚಾರ ಮಾಡಿ ಆ ಮೂವಿ ಪ್ರಮೋಷನ್ಸ್ಗೆ ನಮ್ಮಗಳು ಎಲ್ಲರ ಸಹಕಾರ ಇರಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದೀನಿ. ಇದೆಲ್ಲ ಆದ ನಂತರ ಒಟ್ಟಾರೆ ಒಂದ್ಸರಿ ನಾವೆಲ್ಲರೂ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಕೂಡ ನಮ್ಮ ಜಮೀರಣ್ಣವ್ರನ್ನ ಒಂದ್ಸರಿ ಮೀಟ್ ಮಾಡಿಸ್ಬೇಕು ಅನ್ನೋ ಮಾತು ಕೂಡ ಇದೆ. ನಾನು ಆಗಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆನೂ ಅವ್ರ ಜೊತೆ ಪರ್ಸ್ನಲ್ ಆಗಿ ಒಂದ್ಸರಿ ಮೀಟು ಮಾಡಿಸ್ತೀನಿ, ಒಂದ್ಸರಿ ಇಲ್ಲಾಗದ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆನೂ ಕೂಡ ಮಾಡಿಸ್ತೀನಿ ಅನ್ನೋ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಕ್ಕೆ ಸರ್, ಇವತ್ತು ಕಬ್ಜ ಸಿನಿಮಾ ರಿಲೀಸ್ ಮಾಡಿದಾಗ ಅದೆಲ್ಲ ಬ್ಯಾರಿಕೇಡ್ಗಳೆಲ್ಲ ಮುರಿದಾಕಿ ಅಧ್ವಾನ ಮಾಡೋಕ್ಕೆ ಕ್ರೀಡಾಪಟುಗಳು ತುಂಬ ನಿಲ್ಲಿಸ ವ್ಯಕ್ತಪಡಿಸಿದ್ರು. ಮತ್ತು ಕಬ್ಜ ಸಿನಿಮಾ ಅಲ್ಲಿ ರಿಲೀಸ್ ಆದಾಗ ಆ ಟೈಮ್ದವರು ಒಂದು ರಸ್ತೆ ಮಾಡಿಕೊಟ್ರು. ಈಗ ಕ್ರೀಡಾಪಟುಗಳು ಒಂದು ಡಿಮ್ಯಾಂಡ್ಸ್ ಆಗಿದೆ ಸರ್. ಅದೇ ಕಾರ್ಯಕ್ರಮ ಮುಗಿದ ನಂತರ ಕ್ರೀಡಾಂಗಣ ಸ್ವಚ್ಛತೆ ಮಾಡಿ ನೀಟಾಗಿ ಕಲ್ಲು ಏನು ಇದು ಮಾಡಿರ್ತಾರೋ ಅದನ್ನು ಸರಿಪಡಿಸ್ಕೊಡ್ಬೇಕಂತಂದ್ರೆ ಅದು ಡಿಮ್ಯಾಂಡ್ ಇದೆ ಸರ್. ಖಂಡಿತ ಹೇಳ್ತೀನಿ. ಈ ಮಾತು ಜಮೀರಣ್ಣ ಹತ್ರ ಹಿಂಗೆ ನಾವು ಹೇಳ್ತಾ ಇರೋಂಗೆ ಕೇಳಿದ್ರೆ ಸಾಕಾಗಿತ್ತು. ಈ ರೀತಿ ಮಾಡಿಸ್ಕೊಡ್ಬೇಕಣ್ಣ ಅಂತಂದ್ರೆ ಹಿಂದೆ ಮುಂದೆ ನೋಡಿದೆ ಅದಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ. ಯಾಕಂದ್ರೆ ನಮಗೆ ಸರ್ಕಾರ ಇದೆ, ನಾವು ಸೋತಿದ್ರು ಕೂಡ ಹಣ ಹಿಂಗೇನೋ ಒಂದು ಕೆಲಸ ಆಗಬೇಕು ಅಂತಂದ್ರೆ 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ 100 ಜನಕ್ಕೆ ಇಲ್ಲಿ ರಿಲೀಸ್ ಮಾಡಿಕೊಟ್ರು. ಸ್ಟೇಡಿಯಂಗೆ ಅನುಕೂಲ ಮಾಡ್ಕೊಡ್ಬೇಕಣ್ಣ. ಈ ರೀತಿ ಆಗಿದೆ ಅಂತಂದ್ರೆ ಖಂಡಿತ ಹೇಳ್ತಿದ್ದೀನಿ. ಅವ್ರ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಏನು ಬೇಕಾದ್ರೂ ಅವ್ರ ಕಡೆಯಿಂದ ಕೆಲಸ ಮಾಡಿಸೋದಕ್ಕೂ ಸಿದ್ಧವಾಗಿದ್ದೀನಿ. ಖಂಡಿತ ಅದಕ್ಕೆ ಅನುಕೂಲ ಮಾಡಿಸೋದಕ್ಕೆ ಕೇಳ್ಕೊಳ್ಳೋಣ. ನಾವೆಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಹೋಗಿ ನಮ್ಮ ಕ್ರೀಡಾಂಗಣಕ್ಕೆ ಹಿಂಗೆ ಸ್ವಲ್ಪ ಹೈಟೆಕ್ ಕ್ರೀಡಾಂಗಣ ಮಾಡ್ಬೇಕು, ಅದಕ್ಕೆ ನಿಮ್ಮ ಅನುದಾನ ಬೇಕು ಅಂತ ಹೇಳಿ ತಗೊಂಡ್ಬರುವಂಥ ಕೆಲಸ ಮಾಡೋಣ. ಈಗ ಕಾರ್ಯಕ್ರಮದ ಟೈಮಿಂಗ್ 5 ಗಂಟೆಯಿಂದ 8:30 ತನಕ ಇರುತ್ತೆ. ಅವರು 5:30 ರೀಚ್ ಆಗೋದು. ಅವತ್ತು ಸಂಗೀತ ಸಂಜೆ ಇರುತ್ತೆ. ಬಹಳ ಒಳ್ಳೆ ಆಕ್ಟ್ರೆಸ್ ಬರ್ತಾ ಇದ್ದಾರೆ, ಆಕ್ಟ್ರೆಸಸ್ ಇರ್ತಾರೆ, ಒಳ್ಳೆ ಡ್ಯಾನ್ಸ್ ಪ್ರೋಗ್ರಾಮ್, ಮ್ಯೂಸಿಕ್ ಪ್ರೋಗ್ರಾಮ್ಸ್ ಇರುತ್ತೆ. ಸುಮಾರು 5 ಗಂಟೆ ಪ್ರಾರಂಭ ಆದರೆ 8-8:30 ತನಕ ತುಂಬ ಉತ್ಸಾಹದಿಂದ
ಒಳ್ಳೆ ಮನೋರಂಜನಾ ಕಾರ್ಯಕ್ರಮ ಕೂಡ ಇರುತ್ತೆ ಅವತ್ತು ಮಟ್ಟಿಗೆ. ಅದಕ್ಕೆ ಬಂದವರಿಗೆ ವ್ಯವಸ್ಥೆ, ಊಟದ ವ್ಯವಸ್ಥೆಗಳು ಕೂಡ ಮಾಡಬೇಕು ಅಂತೆಲ್ಲ ಈಗ ನಾವು ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಅದ್ರದ್ದು ಕೂಡ ತೀರ್ಮಾನ ತಗೊಂಡು ಲೇಟ್ ಆಗಿದ್ರೆ ಊಟದ ವ್ಯವಸ್ಥೆಗಳು ಕೂಡ ನಾವು ಮಾಡಿಸ್ಬೇಕು ಅನ್ಕೊಂಡಿದ್ದೀವಿ, ಮಾಡಿಸ್ಕೊಡ್ತೀವಿ. ಸರ್, ಇದು ಕಾಂಗ್ರೆಸ್ನ ಒಂದು ಎಲ್ಲ ಲೀಡರ್ಗಳು ಮತ್ತೆ ಶಾಸಕರು ಇವರೆಲ್ಲ ಬರ್ತಾ ಇರೋದು ಇದೊಂದು ಕಾಂಗ್ರೆಸ್ ಕಾರ್ಯಕ್ರಮ ಆಗ್ತಿದ್ರು. ಇದಕ್ಕೆ ಸೆಲೆಬ್ರಿಟೀಸ್ ಯಾರಾದ್ರೂ ಪ್ರತ್ಯೇಕವಾಗಿ ಬರ್ತಾ ಇದ್ದಾರಾ? ಈಗ ಸೆಲೆಬ್ರಿಟೀಸು ಇದರಲ್ಲೇ ಚಿತ್ತಾರಾಮ್ ಅವರು ಬರ್ತಾ ಇದ್ದಾರೆ, ಮತ್ತೆ ಇನ್ನ ಮಲೈಕಾ ಅವ್ರು ಬರ್ತಾ ಇದ್ದಾರೆ, ಹೀರೋ ಇಲ್ಲಿ ಸಹಿತ ಬರ್ತಾ ಇದ್ದಾರೆ. ಅದು ಬಿಟ್ಟು ಆಕ್ಚುಲಿ ಇನ್ನ ಹತ್ರದಲ್ಲೇ ಫಿಲಮ್ ಲಾಂಚ್ ಆಗ್ತಾ ಇರೋದ್ರಿಂದ ಚಂದನ್ ಶೆಟ್ಟಿ ಅವರು ಕೂಡ ಬರ್ತಾ ಇದ್ದಾರೆ. ಹಂಗಾಗಿ ಇದರಲ್ಲಿ ಇನ್ನೊಂದಷ್ಟು ಜನ ಆಕ್ಟರ್ಸ್, ಅದ್ರಲ್ಲಿ ಮಾಡುವಂಥ ಆಕ್ಟರ್ಸ್ ಕೂಡ ಇದರಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಹಳ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಅಂತ ಇಷ್ಟಪಡ್ತೀನಿ. ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಂತಲ್ಲ, ಇದು ಒಟ್ಟಾರೆ ನಮ್ಮ ಕನ್ನಡದ ಒಬ್ಬ ನಟನ ಪ್ರೋತ್ಸಾಹ ಮಾಡೋದಕ್ಕೆ ಮಾಡ್ತಾ ಇರೋಂಥ ಕಾರ್ಯಕ್ರಮ ಇದು. ಒಟ್ಟಾರೆ ಏನಂದ್ರೆ ನಮ್ಮ ನಾಯಕರ ಮಗ ಅನ್ನೋದಕ್ಕೆ ನಮಗೆ ಹೆಮ್ಮೆ ಇದೆ. ಈ ಕಾರ್ಯಕ್ರಮದಲ್ಲಿ ಬರೀ ಕಾಂಗ್ರೆಸ್ ಅವ್ರು ಮಾತ್ರ ಅಲ್ಲ, ಈ ಎಲ್ಲ ಕನ್ನಡದ ಅಭಿಮಾನಿಗಳು ಎಲ್ಲರೂ ಕೂಡ ಇದನ್ನು ಭಾಗಿಯಾಗಬಹುದು, ಭಾಗಿಯಾಗಬೇಕು ಅನ್ನೋದನ್ನ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಯಾರಾದರೂ ಸ್ಟಾರ್ ನಟರಿಗೆ ಬರ್ತಿದ್ದಾರೆ ಸರ್, ನಾಯಕ ನಟರು ಸ್ಟಾರ್ಸ್ ಈಗ ಅದರಲ್ಲಿರುವಂಥ ಎಲ್ಲ ನಾಯಕ ನಟರು ಬರ್ತಾ ಇದ್ದಾರೆ. ಈಗ ಅದನ್ನೇ ಈಗ ಅಪ್ಪ ಇದು ಇದೆ ತುಂಬ